ನೋಡಿ, ತಮ್ಗೆ ನೆನಪಿದ್ರೆ ಕಳೆದ ಪಾರ್ಲಿಮೆಂಟ್ನಲ್ಲಿ ಇಂಧನ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಸದನದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೂ ಚಿಂತೆಗೆ ಒಳಗಾಗಬಾರ್ದು, ನಮಗೆ 75 ದಿನ ಪೂರೈಕೆ ಆಗಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಈ ಯುದ್ಧ ಪ್ರಾರಂಭ ಆದಮೇಲೆ ಮಿನಿಸ್ಟ್ರಿ ಆಫ್ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅವ್ರ ಕಡೆಯಿಂದ ಏನು ಬರುತ್ತೆ, 25 ದಿನ ಎಷ್ಟು ಪೂರೈಕೆ ಆಗುವಷ್ಟು ಇಂಧನ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಮತ್ತೆ ಮಂತ್ರಿಗಳು ಪುನರುಚ್ಚರಿಸ್ತಾರೆ, ಇಲ್ಲ ನಮ್ಮ ಹತ್ರ 75 ದಿನ ಇದೆ ಅಂತ. ಆದರೆ ಇವತ್ತು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿ ಮಾಡಿದ್ದಾರೆ, ಎಸ್ಮಾ ಆ್ಯಕ್ಟನ್ನು ಜಾರಿ ಮಾಡಿದ್ದಾರೆ, ಟು ಎನ್ಶೋರ್ ಅನ್ಇಂಟರಪ್ಟೆಡ್ LPG ಸಪ್ಲೈ ಅಂತ. ಆದರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಂದರೆ ಆಡಳಿತ ಯಾವ ದಿಕ್ಕಿನಲ್ಲಿ ಇವರು ನಡೆಸ್ತಾ ಇದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಸಾರ್ವಜನಿಕರಲ್ಲಿ ಇವತ್ತು ಆತಂಕ ಮೂಡಿಸ್ತಾ ಇದ್ದಾರೆ. ನೀವು ಹೇಳ್ದಂಗೆ ಹೋಟೆಲ್ ಮಾಲೀಕರು ಇರ್ಬೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳಿರ್ಬೋದು, ಅವರು ಆತಂಕದಲ್ಲಿದ್ದಾರೆ. ಗುಜರಾತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಏನು ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆ, ಅಲ್ಲಿ ಕೆಲಸ ನಿಂತೋಗಿದೆ. ಪುಣೆನಲ್ಲಿ ಟಾಟಾ ಕಂಪನಿದವರು ಇಂಧನ ಇರಲಾರ್ದೆ ಇವತ್ತು ಅವರ ಕಾರ್ ಮ್ಯಾನುಫ್ಯಾಕ್ಚರಿಂಗ್ 50% ರಿಡಕ್ಷನ್ ಮಾಡಿದ್ದಾರೆ. ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಇದು ಮಾತೆತ್ತಿದ್ರೆ ವಿಶ್ವಗುರು ಅಂತಾರಲ್ಲಪ್ಪ. ಏನು ಮಾಡೋದು? ನಿಮ್ಮದು ಇಬ್ಬರು ದೋಸ್ತುಗಳು, ಟ್ರಂಪು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಸ್ರೇಲ್ ಪ್ರಧಾನಮಂತ್ರಿನೂ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಬ್ಬರು ಸಮುದ್ರದ ಅಲೆಗಳಲ್ಲಿ ಓಡಾಡ್ತೀರಾ ಪ್ಯಾಂಟ್ ಏರ್ಸ್ಕೊಂಡು. ಮಾಡೋದು 15 ದಿನದಿಂದ ನೀವೇ ಇಸ್ರೇಲಲ್ಲಿ ಇದ್ರಲ್ಲ, ನಿಮ್ಗೇನು ಇದೆಲ್ಲ ಹೇಳಿಲ್ವ ಅವರು? ಇದು ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿ ಮತ್ತು ಆರ್ಥಿಕ ನೀತಿಯ ವೈಫಲ್ಯ. ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಇದನ್ನು ಹಿಂದಿನ ಪಾರ್ಲಿಮೆಂಟ್ನಲ್ಲಿ ಕೇಳಿದಾಗ ಕೂಡ ಎಲ್ಲರೂ ಅವ್ರ ಮೇಲೆ ವಾಗ್ದಾಳಿ ಮಾಡಿದ್ರು. ಆದರೆ ಇವತ್ತು ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ತಾ ಇದೆ. ಎಲ್ಲಿದ್ದಾರೆ ವಿದೇಶಾಂಗ ಸಚಿವರು? ಎಲ್ಲಿದ್ದಾರೆ ಹರ್ದೀಪ್ ಸಿಂಗ್ ಪುರಿ ಅವರು? ಎಲ್ಲಿದ್ದಾರೆ ಮೋದಿ ಅವರು? ಎಲ್ಲಿದ್ದಾರೆ? ಪಾರ್ಲಿಮೆಂಟ್ನಲ್ಲಿ ಬಂದು ಉತ್ತರಿಸ್ಲಿಕ್ಕೂ ಇವತ್ತು ತಾಕತ್ತು ಇವತ್ತು ಪ್ರೈಮ್ ಮಿನಿಸ್ಟರಿಗೆ ಇಲ್ಲ. ಹೋದ ಬಾರಿನೂ ಉತ್ತರ ಕೊಟ್ಟಿಲ್ಲ, ಹಂಗೆ ಓಡೋಗ್ಬಿಟ್ರು. ಈ ಪರಿಸ್ಥಿತಿಗೆ ಕಾರಣ ಮೋದಿಯವರ ಫೇಲ್ಡ್ ಡಿಪ್ಲೊಮೆಸಿ, ಫೇಲ್ಡ್ ಫಾರಿನ್ ಪಾಲಿಸಿ. ಬರೇ ಮನ್ ಕಿ ಬಾತಿಗೆ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ರೀಲ್ಸ್ ಮಾಡಲಿಕ್ಕೆ ಪ್ರಧಾನಮಂತ್ರಿ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರದ ಮರ್ಯಾದೆ ಕಳ್ಕೊತಾ ಇದ್ದೀವಿ ನಾವು. ಸ್ವಲ್ಪ ದಯವಿಟ್ಟು ನೋಡಿ, ವಿದೇಶದ ಬೇರೆ ಚಾನೆಲ್ಗಳಲ್ಲಿ ಮತ್ತು ಪೊಲಿಟಿಕಲ್ ಅನಲಿಸ್ಟು ಏನಂತ ಇದ್ದಾರೆ ನಮ್ಮ ದೇಶದ ಬಗ್ಗೆ, ಏನಂತ ಇದ್ದಾರೆ ಪ್ರಧಾನಮಂತ್ರಿಗಳ ಬಗ್ಗೆ. ಇವ್ರ ಯೋಗ್ಯತೆಗೆ ಇಷ್ಟೇ ಮಾಡ್ತಾ ಇರೋದು. ಇವತ್ತು ಎಸ್ಮಾ ಜಾರಿಯಾಗಿದೆ ಅಲ್ಲ, ಯಾರು ಜವಾಬ್ದಾರಿ ಅದಕ್ಕೆ? ಅವ್ರು ಉತ್ತರ ಕೊಡಬೇಕಲ್ಲ. BJP ಅವರು ವಿಶ್ವಗುರು ಬಗ್ಗೆ ಇಷ್ಟು ಮಾತಾಡ್ತಾರಲ್ಲ, ವಿಶ್ವಗುರುನೇ ಮಾಯ ಆಗಿದ್ದಾರಲ್ಲ. ಅದ್ರ ಬಗ್ಗೆ BJP ಅವರು ಸ್ಪಷ್ಟ ಉತ್ತರ ಕೊಡಬೇಕು ಪಾರ್ಲಿಮೆಂಟ್ನಲ್ಲಿ.